ಸೊ ಫುಡ್ ಅಂತ ಬಂದಾಗ ಕೂಡ ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ ನಿಮ್ಮ ಆಯುರ್ ಶೋರ್ ಅಂತ ಬಂದಾಗ? ಇಲ್ಲ, ಅಷ್ಟು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ನಿಮ್ಮ ಇಷ್ಟ ಆಹಾರ ಯಾವುದು ತಗೊಂಡ್ರು ಇದು ಪೈಲ್ಸ್ ಪೂರ್ಣವಾಗಿ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಸಿಗಬಹುದು. ಆಯುರ್ವೇದಿಕ್ ಹಾಸ್ಪಿಟಲ್ ಹೋದ್ರೂ ಕೂಡ ಒಂದು 15 ಮೆಡಿಸಿನ್ಸ್ ಕೊಡ್ತಾರೆ. ಅದಕ್ಕೆ ಕಾನ್ಸ್ಟಿಪೇಷನ್ಗೆ ಒಂದು, ಡೈಜೆಷನ್ಗೆ ಒಂದು, ಇನ್ನು ಬರ್ನಿಂಗ್ ಇಚ್ಚಿಂಗ್ ಅದೆಲ್ಲ ಬೇರೆ ಒಂದು, ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಇನ್ನೊಂದು. ಸೊ ಆ ತರ ಒಂದು ಪ್ಯಾಕೆಟ್ಸ್ ಆಫ್ ಮೆಡಿಸಿನ್ ಕೊಡ್ತಾರೆ. ಸೊ ಇಲ್ಲಿ ಏನ್ ಗೊತ್ತಾ, ರಿಲಿವಾ ಅಂತೆ ಒಂದೇ ಮೆಡಿಸಿನ್. ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಇದಕ್ಕೆ? ಆ ತರ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಆಯುರ್ವೇದಿಕ್ ಮೆಡಿಸಿನ್ ಅಲ್ವಾ, ಅದೇ ಹೆರ್ಬಲ್ ಇದು ಪ್ರಿಪರೇಷನ್ ಅಲ್ವಾ. ಸೊ ಆ ತರ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ, ಏನಿಲ್ಲ. ಒಂದು ಕಂಪ್ಲೀಟ್ ಸೊಲ್ಯೂಷನ್ಗೆ ನಮ್ದು ನಾನು ಹೇಳ್ತೇಲ್ಲ, ರಿಲಿವಾ ಅಂದರೆ ಕಂಪ್ಲೀಟ್ ಸೊಲ್ಯೂಷನ್. ಸೊ ಫಾರ್ ದಿಸ್ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಆಲ್ಮೋಸ್ಟ್ 3000 ಇಂದ 9000 4 days ಪ್ಯಾಕ್ ತೊಗೊಂಡ್ರೆ, ಸೊ ಅಕಸ್ಮಾತ್ ನಿಮ್ಮದು ಪ್ರಾಬ್ಲಮ್ಸ್ ಯಾವುದು ಸ್ವಲ್ಪ ಕಡಿಮೆ ಆಗಲಿಲ್ಲ, ಸಿಗ್ನಿಫಿಕೆಂಟ್ ರಿಸಲ್ಟ್ಸ್ ಸಿಗಲಿಲ್ಲ ಅಂದರೆ ಅಷ್ಟೇ, ಆವಾಗ ನಿಮಗೆ 27 days ಆದಮೇಲೆ ಬಾಕಿ ಇರೋದು ಮೆಡಿಸಿನ್ಸ್, ಬ್ಯಾಲೆನ್ಸ್ ಇರೋದು ಮೆಡಿಸಿನ್ಸ್ ಇರುತ್ತಲ್ಲ, ಸೊ ಅದು ನಮಗೆ ವಾಪಸ್ ಸೆಂಡ್ ಮಾಡಿ ನಾವು 100% ರೀಫಂಡ್ ಮಾಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಆರೋಗ್ಯದ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮಲ್ಲೆಲ್ಲ ನೋಡಿದ್ದೀರಾ, ಆಯುರ್ ವೆಲ್ನೆಸ್ ಅವ್ರ ಜೊತೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಜೊತೆ ಮೇಡಮ್ ಅವ್ರು ಬಂದಿದ್ದಾರೆ. ಸೊ ಇಂದಿನ ಒಂದು ಕಂಟಿನ್ಯೂಟಿ ಅಂತ ಹೇಳ್ಬೋದು. ಏನಪ್ಪ ಅದು ಅಂತಂದರೆ ಪೈಲ್ಸ್. ಹೌದು ವೀಕ್ಷಕರೇ, ಸೊ ನಿಮಗೆ ಪೈಲ್ಸ್ ಇದೆ. ಸೊ ಆ ಪೈಲ್ಸ್ನ ಗುಣಪಡಿಸ್ಕೋಬೇಕು ಅಂತಂದರೆ ಒಂದೊಳ್ಳೆ ಲೈಫ್ ಸ್ಟೈಲಲ್ಲಿ ಏನು ಚೇಂಜ್ ಮಾಡ್ಕೊಳ್ದಂಗೆ ಬರಬೇಕು ಅಂತಂದರೆ ಆಯುರ್ ಶೋರ್ನ ರಿಲೀವ್ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪ್ರಯಾಗ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ನಾವು ಮುಂಚೆನೂ ಕೂಡ ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೀನಿ. ಸೊ ಆಲ್ ಓವರ್ ಕರ್ನಾಟಕದಿಂದ ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಂತ ಹೇಳ್ಬೋದು. ಫಸ್ಟ್ ನಾನು ಅದ್ರ ಬಗ್ಗೆನೇ ಕೇಳ್ತೀನಿ ನನಗೆ, ಓಕೆನಾ? ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ ಮೇಲೆ ಸೊ ಆಲ್ ಓವರ್ ಕರ್ನಾಟಕ ಯಾವ್ಯಾವ ಊರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮೇಡಮ್? ನಾವು ಆಕ್ಚುಲಿ ಎಲ್ಲ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಜಾಸ್ತಿ ಜನ ಅಂದ್ರು ಬಾದಾಮಿ ಕಡೆ, ಹುಬ್ಳಿ, ಬೆಳಗಾವಿ, ನಾರ್ತ್ ಕರ್ನಾಟಕದಿಂದ ಜಾಸ್ತಿ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಹೀಟ್ ಎಲ್ಲ ಜಾಸ್ತಿ. ಇನ್ನೇನ್ ಗೊತ್ತಾ, ಸ್ವಲ್ಪ ಈ ಡಯಟ್ ಖಾರ ಎಲ್ಲ ಜಾಸ್ತಿ ತಿಂತಾರಲ್ಲ, ಅದಕ್ಕಿಂತ ಹೌದು, ಅವ್ರಿಗೆ ಡಯಟ್ ಅಂದ್ರೂ ಅವ್ರಿಗೆ ಬಿಡಕ್ಕಾಗಲ್ಲ. ಮನೆಯಲ್ಲಿ ಖಾರ ಊಟ ಪ್ರಿಪೇರ್ ಮಾಡ್ತೀವಿ, ಅದು ಯಾವ್ದು ಅವ್ರಿಗೆ ಬಿಡಕ್ಕಾಗಲ್ಲ. ಸೊ ನಮ್ದು ಹೇಗಂದ್ರೆ ಡಯಟ್ ಸ್ಪೆಸಿಫಿಕ್ ಇಲ್ಲ, ಡಯಟ್ ಇಲ್ಲ, ಆಮೇಲೆ ಎಕ್ಸರ್ಸೈಸಸ್ ರೆಗ್ಯುಲರ್ ಮಾಡಲೇಬೇಕು ಅಂತ ಏನಿಲ್ಲ. ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಪೈಲ್ಸ್ಗೆ ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರು ಇದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೂಲವ್ಯಾಧಿ ಅಲ್ವಾ, ಸೊ ಅಲ್ಲಿ ಪ್ರೆಷರ್ ಬೀಳಿದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಎಲ್ಲಾ ಎಕ್ಸರ್ಸೈಸ್ ಇದಕ್ಕೆ ಆಗಲ್ಲ, ಆಗಬರಲ್ಲ. ಸಮ್ ರಿಸ್ಟ್ರಿಕ್ಟೆಡ್ ಇರುತ್ತೆ. ಹೌದು ಹೌದು. ಫುಡ್ ಅಂತ ಬಂದಾಗ ಕೂಡ ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ನಿಮ್ಮ ಆಯುರ್ ಶೋರ್ ಅಂತ ಬಂದಾಗ? ಇಲ್ಲ, ಅಷ್ಟು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ನಿಮ್ ಇಷ್ಟ ಆಹಾರ ಯಾವುದು ತಗೊಂಡ್ರು ಇದು ಪೈಲ್ಸ್ ಪೂರ್ಣವಾಗಿ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಸಿಗಬಹುದು, ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದಾಗ ಸೊ ಫಸ್ಟ್ ಹುಡುಗರು ಜಾಸ್ತಿ ಬಂದ್ರ, ಮೆನ್ ಜಾಸ್ತಿ ಬಂದ್ರೆ, ವಿಮೆನ್ ಜಾಸ್ತಿ ನಿಮ್ಮನ್ನ ಅಪ್ರೋಚ್? ಸೊ ನಮ್ಮ ಹತ್ರ ಜಾಸ್ತಿ ಮೆನ್ನೇ ಬರ್ತಾ ಇದೆ. ಅವರು ಅಂದ್ರೆ ಸ್ವಲ್ಪ ಫುಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ ಅನ್ಸುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಜನರು ಮೆನ್ನೇ ಬರ್ತಾ ಇದ್ದಾರೆ. ಅವ್ರಿಗೆ ಫುಡ್ ಇದನ್ನ ಮಾಡಕ್ ಆಗಲ್ಲ. ಹೌದೌದು. ಯಾವ ಏಜ್ ಅವರು ಜಾಸ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರುವಂತದ್ದು? ಸೊ ಮುಂಚೆ ಎಲ್ಲ ಆಕ್ಚುಲಿ ನಮ್ಗೆ 30+ ಇಲ್ಲ ಅಂದ್ರೆ 35+ ಬರ್ತಾ ಇದ್ರು. ಇತ್ತೀಚೆಗೆ ಏನ್ ಗೊತ್ತಾ, 27, 28 ಇಂದ ಒಂದು 45 ವರೆಗೂ ಜಾಸ್ತಿ ಬರ್ತಾ ಇದೆ. ಸೊ ಯಂಗ್ ಏಜ್ ಇಂದನೂ ಕೂಡ ಈ ಪ್ರಾಬ್ಲಮ್ ಬರ್ತಾ ಇದೆ. ಹೌದು, ಚಿಕ್ಕ ಮಕ್ಕಳಿಗೂ ಕೂಡ ಈಗ ಇದೆ. ಯಾಕಂದ್ರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇರುತ್ತೆ, ಇಲ್ಲ ಡೈಜೆಷನ್ ಇಶ್ಯೂಸ್ ಇರುತ್ತೆ. ಸೊ ಇದು ಮೂಲ ಕಾರಣ ಆಕ್ಚುಲಿ ಡೈಜೆಷನ್ ಇಶ್ಯೂಸ್ ಜಾಸ್ತಿ ಇದ್ರೆ ಅದು ಕಾನ್ಸ್ಟಿಪೇಷನ್ ಆಗಿರುತ್ತೆ. ಇಟ್ ಲೀಡ್ಸ್ ಟು ಕಾನ್ಸ್ಟಿಪೇಷನ್. ಅಲ್ಲಿಂದ ಈ ಮೂಲ ಲೈಕ್ ಏನಲ್ ರೀಜಿಯನ್ ಅಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬೀಳ್ ಮೇಲೆ ಅಲ್ಲಿ ಗುಳ್ಳೆಗಳು ಫಾರ್ಮ್ ಆಗುತ್ತೆ. ಸೊ ಸೇಮ್ ಆ ಗುಳ್ಳೆಗಳು ಆಕ್ಚುಲಿ ನಾವು ಹೇಳ್ತಾರೆ ಪೈಲ್ಸ್ ಇಲ್ಲ ಮೂಲವ್ಯಾಧಿ, ಹೆಮರಾಯ್ಡ್ಸ್ ಇದೆಲ್ಲ ಒಂದೇ ಅಂತ ಹೇಳ್ತೀರಾ. ಸೊ ಇದು ಆಗ್ತಾ ಇದೆ. ಅಂಡ್ ಲಾಸ್ಟ್ ವಿಡಿಯೋನ ಒಂದು ರಿಸಲ್ಟ್ ಅಂತ ಕೇಳಿದಾಗ ಸೊ ಎಷ್ಟು ತಗೊಂಡವರಲ್ಲಿ ಎನಿಬಡಿ ಗುಡ್ ರಿಸಲ್ಟ್ ತಗೊಂಡವ್ರು ಇದಾರಾ? ಹೌದು, ನಮ್ಗೆ ಆಕ್ಚುಲಿ ತುಂಬಾ ಜನ ಇದ್ದಾರೆ. ಒಂದು ಕೇಸ್ ಅಲ್ಲ, ತುಂಬಾ ಜನ ಇದ್ದಾರೆ. ಬಟ್ ನನ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಸೊ ಅವ್ರು ಆಕ್ಚುಲಿ ಇರೋದು ಬ್ಯಾಂಗ್ಳೂರಲ್ಲಿ, ನೇಟಿವ್ ಸ್ಪೇಸ್ ಬಾದಾಮಿ. ಸೊ ಅವ್ರಿಗೆ ಏನ್ ಗೊತ್ತಾ, ಅವ್ರಿಗೆ ಇಲ್ಲಿ ಬಂದ್ರು ಕೂಡ ಅವ್ರಿಗೆ ಖಾರ ಬಿಡಕ್ಕಾಗಿಲ್ಲ.
ಆಗ್ತಾ ಇಲ್ಲ. ಓಕೆ ಸೊ ಅವ್ರ ಖಾರ ಊಟ ತಿಂತೀವಿ. ಅದೇ ನನ್ಗೆ ಫಸ್ಟ್ ಹೇಳಿರೋದು, ಮ್ಯಾಮ್ ನನ್ಗೆ ಹೋಟೆಲ್ ಊಟ ನಿಲ್ಸಿಕ್ಕಾಗಲ್ಲ, ಯಾಕಂದ್ರೆ ಹೊರಗಡೆ ಇರ್ತಾರೆ. ಅದೇ ಮನೆಯಲ್ಲಿ ಇರಲ್ಲ, ಹೊರಗಡೆ ಇರ್ತಾರೆ. ಸೊ ಐದರ್ PG ಅಲ್ಲಿ ಊಟ ಮಾಡ್ಬೇಕು, ಇಲ್ಲ ಅಂದ್ರೆ ಹೊರಗಡೆ ಹೋಟೆಲ್ ಇಂದ ಊಟ ಮಾಡ್ಬೇಕು. ಮತ್ತೆ ಅವ್ರದ್ದು ಆಫೀಸ್ ಅಲ್ಲಿ ವಾರಕ್ಕೆ 3 ಸತಿ ಚಿಕನ್ ಎಲ್ಲ ಇರುತ್ತೆ, ನಾನ್ ವೆಜ್ ಕೊಡ್ತಾರೆ ಅವರು. ಸೊ ಅದು ಬಿಡಕ್ಕಾಗಲ್ಲ. ಸೊ ಅವ್ರಿಗೆ ಫಸ್ಟ್ ನನ್ಗೆ ಅದೇ ಹೇಳಿರೋದು. ಸೊ ನನ್ಗೆ ಬಂದುವಾಗ ನಾನು ಅದೇ ಹೇಳೋದು, ನೀವು ಫಸ್ಟ್ ಟ್ರೈ ಮಾಡಿ, ಅಷ್ಟು ಪ್ರಾಬ್ಲಮ್ಸ್ ಇದಾರಲ್ಲ, ನೀವು ಟ್ರೈ ಮಾಡಿ ಅಂತ. ಸೊ ಟ್ರೈ ಮಾಡಿದ ಮೇಲೆ ಒಂದು 10 ದಿನ ಒಳಗಡೆ ಅವ್ರು ನನಗೆ ಕಾಲ್ ಮಾಡಿದ್ರು, ಮೇಡಮ್ ನಿಮ್ಮದು ನನಗೆ ಇಷ್ಟು ಪ್ರಾಬ್ಲಮ್ಸ್ ಇತ್ತು, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನನ್ಗೆ ಸರ್ಜರಿ ಮಾಡೋಣ, ಅದು ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅವರು. ಸೊ ಜಸ್ಟ್ ಟ್ರೈ ಮಾಡೋಣ, ಹೆಂಗೂ ಅಡ್ವರ್ಟೈಸ್ಮೆಂಟ್ ನೋಡಿದ್ರು, ಸೊ ಟ್ರೈ ಮಾಡೋಣ ಅಂತ ಬಂದಿದ್ರು. ಸೊ ಅವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಂದ್ರೆ 10 ದಿನ 10 ಡೇಸ್ ಅಲ್ಲಿ ಅವ್ರಿಗೆ ಒಂದು 30 to 40% ಅವ್ರದ್ದು ಪೇಯ್ನು ಮತ್ತೆ ಇಚಿಂಗ್ ಬರ್ನಿಂಗ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗಿದೆ. ಸೊ ಪೈಲ್ಸ್ ಇದು ಮಾಸ್ ಇದೆ ಅಲ್ಲ, ಹೊರಗಡೆ ಬರೋದು ಗುಳ್ಳೆಗಳಿದೆ ಅಲ್ಲ, ಅದು ಒಳಗಡೆ ಹೋಗ್ಲಿಕ್ಕೆ ಒಂದು ಚೂರು ಟೈಮ್ ತಗೊಳುತ್ತೆ. ಬಾಕಿ ಕೆಲವರಿಗೆ ಅದು ವೆರಿ ಫಾಸ್ಟ್ ಆಕ್ಷನ್, ಕ್ವಿಕ್ ಆಗಿ ವರ್ಕ್ ಆಗುತ್ತೆ. ಸೊ ವೀಕ್ಷಕರೇ, ಇದಾಯ್ತು ಹಳೆ ರಿಸಲ್ಟ್. ಸೊ ನಿಮ್ ಪ್ರಕಾರ ದ ಬೆಸ್ಟ್ ರಿಸಲ್ಟ್ ಬಂದಿದೆ. ಹೌದು, ಕರ್ನಾಟಕಕ್ಕೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೀರಾ, ಹೌದು ಅಲ್ವಾ? ಸೊ ಯಾರ್ಯಾರು ಮುಂಚೆ ನೋಡಿದ್ರೆ ಅವ್ರಿಗೋಸ್ಕರ ಇಷ್ಟೊತ್ತು, ಸೊ ಈಗ ಹೊಸದಾಗಿ ನೋಡ್ತಾ ಇರುವಂತವ್ರು, ಫಸ್ಟ್ ಟೈಮ್ ನೋಡ್ತಾ ಇರುವಂತವ್ರಿಗೆ ಆಯುರ್ ಶೋರ್ ರಿಲೀವಾ ಹೇಗೆ ವರ್ಕ್ ಆಗುತ್ತೆ, ವಾಟ್ ಇಸ್ ಇಟ್ ಅಂತ ತಿಳಿಸ್ಕೊಡ್ಬೇಕು. ನನ್ ಕೇಳುವಂಥದ್ದು, ಮೇಡಮ್ ಇದು ಆಯುರ್ ಶೋರ್ ಅಂತ ಬಂದಾಗ ವಾಟ್ ಕೈಂಡ್ ಆಫ್ ಮೆಡಿಸಿನ್ ಇಟ್ ಇಸ್, ಯಾವ ರೀತಿ ಮೆಡಿಸಿನ್ ಇದು, ಇದ್ರ ಬಗ್ಗೆ ಇದು ಹುಟ್ಟಿದ್ದು ಹೇಗೆ ಅಂತ ಒಂದ್ಸಲ ನಮ್ಗೆ ಹೇಳ್ಬೋದಾ? ಓಕೆ, ಸೊ ಆಕ್ಚುಲಿ ನಮ್ದು ಮೆಡಿಸಿನ್ ಅಂದ್ರೆ ಪ್ಯೂರ್ ಆಯುರ್ವೇದ ಮೆಡಿಸಿನ್, ಆಯ್ತಾ? ಸೊ ಇದು ಹೇಗೆ ಬಂದ್ರೆ ವಿನೋದ್ ಸರ್, ನಮ್ದು ಇನ್ವೆಂಟರ್ ಹೆಸರು ವಿನೋದ್ ಅವರು ಇನ್ವೆಂಟ್ ಮಾಡಿರೋದು. ಹೌದು. ಸೊ ಅವರದ್ದು ಆನ್ಸಿಸ್ಟರ್ಸ್ ಇರ್ಬೋದಲ್ಲ, ಲೈಕ್ 300 years ಬ್ಯಾಕ್, ಅವ್ರು ಆಕ್ಚುಲಿ ಅಲ್ಲೆಲ್ಲ ಲೈಕ್ ಮನೆ ಕೊಡ್ತಾ ಇರೋದು ಮೆಡಿಸಿನ್ ಇದು. ಓಕೆ, ಅದು ಇವಾಗ ಇತ್ತೀಚೆಗೆ ನಾವು ರಿಸರ್ಚ್ ಎಲ್ಲ ಮಾಡಿಬಿಟ್ಟು ನಮ್ದ್ರಲ್ಲಿ, ಹೌದು, ಕೇರಳದಲ್ಲಿ ಹೇಗೆ ಗೊತ್ತಾ, ನಮ್ಗೆ ಹಳ್ಳಿ ಮೆಡಿಸಿನ್ಸ್ ಇರ್ಬೋದು ಆತರ. ಸೊ ಹಳ್ಳಿ ಮೆಡಿಸಿನ್ಸ್ ಇರುತ್ತೆ, ಅದು ನಾವು ಇತ್ತೀಚೆಗೆ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಅದು ಹೊರಗಡೆ ಹೇಳಲ್ಲ, ಯಾರಿಗೂ ಗೊತ್ತಿರಲ್ಲ, ಅವರದ್ದು ತಲೆಮಾರು ಲೈಕ್ ಜನರೇಷನ್ಗೆ ಅಷ್ಟೇ ಮಾತ್ರ ಹೇಳ್ತಾರೆ. ಸೊ ನಾವಂದ್ರೆ ಅಲ್ಲಿ ಹೋಗಿ ಅದೆಲ್ಲ ರಿಸರ್ಚ್ ಮಾಡ್ಬಿಟ್ಟು, ನಮ್ಗೆ ಹೇಗೆ ಗೊತ್ತಾ, ರಿಸರ್ಚ್ ಮಾಡಿದ್ರೆ ಅಷ್ಟೇ ಜನಗಳು ಒಪ್ಕೊಳ್ತಾರ, ಇಲ್ಲಾಂದ್ರೆ ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಆಗಲ್ಲ. ಹಳೆ ಪಾರಂಪರ್ಯ ಮೆಡಿಸಿನ್ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳಲ್ಲ. ಸೊ ಈಗ ರಿಸರ್ಚ್ ಮಾಡ್ಬಿಟ್ಟು ಅದರಿಂದ ನಾವು ಮೆಡಿಸಿನ್ ರಿಲೀವಾ ಅಂತ ಮೆಡಿಸಿನ್ ತಗೊಂಡ್ಬಂದಿದ್ದೀರಾ. ಡೆಫಿನೆಟ್ಲಿ ಒಂದು ಒಳ್ಳೆ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಆಲ್ಮೋಸ್ಟ್ 300 years ಒಂದು ಪಾರಂಪರಿಕವಾಗಿ ಬಂದಂತ ಒಂದು ಇದು ಅಲ್ವಾ? ಸೊ ಅಲ್ಲಿಂದ ಬಂದಂತ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಇದು ರಿಲೀವಾ ಅಂತ ಬಂದಾಗ ಇದು ಎಕ್ಸಾಕ್ಟ್ ಆಗಿ ಯಾವ ರೀತಿ ಕಂಡೀಷನ್ಗೆ ಎಫೆಕ್ಟ್ ಆಗುತ್ತೆ, ವರ್ಕ್ ಮಾಡುತ್ತೆ, ವಿಚ್ ಕಾಸ್ಗೆ ಅದು ವರ್ಕ್ ಮಾಡುತ್ತೆ? ಸೊ ನಾವು ಹೇಗೆ ಗೊತ್ತಾ, ನಾವು ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾ ಇರೋದು. ಸೊ ಪೈಲ್ಸ್ಗೆ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ, ಸ್ಟೇಜ್ 3-4 ಅಲ್ಲಿ ಸರ್ಜರಿ ಮಾಡ್ತಾರೆ ಅಲೋಪತಿ ಹಾಸ್ಪಿಟಲ್ ಹೋದ್ರೆ. ಇಲ್ಲ ಅಂದ್ರೆ ಆಯುರ್ವೇದದಲ್ಲಿ ಏನ್ ಗೊತ್ತಾ, ಕ್ಷಾರ ಸೂತ್ರ ಅಂತ ಹೇಳ್ತಾರೆ. ಕ್ಷಾರ ಸೂತ್ರ ಕೇಳಿದ್ದೀನಿ. ಇದು ಬಿಟ್ರೆ ತುಂಬಾ ಮೆಡಿಸಿನ್ಸ್ ಇದಾವೆ, ಬಟ್ ಅದು ಯಾವುದು ಕಂಪ್ಲೀಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಈಗ ಆಯುರ್ವೇದಿಕ್ ಹಾಸ್ಪಿಟಲ್ ಹೋದ್ರೂ ಕೂಡ ಒಂದು 15 ಮೆಡಿಸಿನ್ ಕೊಡ್ತಾರೆ. ಅದಕ್ಕೆ ಕಾನ್ಸ್ಟಿಪೇಷನ್ಗೆ ಒಂದು, ಡೈಜೆಷನ್ಗೆ ಒಂದು, ಇನ್ನ ಬರ್ನಿಂಗ್ ಇಚಿಂಗ್ ಅದೆಲ್ಲ ಬೇರೆ ಒಂದು, ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಇನ್ನೊಂದು. ಸೊ ಆತರ ಒಂದು ಪ್ಯಾಕೇಜ್ ಆಫ್ ಮೆಡಿಸಿನ್ ಕೊಡ್ತಾರೆ. ಸೊ ಇಲ್ಲಿ ಏನ್ ಗೊತ್ತಾ, ರಿಲೀವಾ ಅಂತೆ ಒಂದೇ ಮೆಡಿಸಿನ್, ನೀವು ಒಂದೇ ಮೆಡಿಸಿನ್ ದಿನಕ್ಕೊಂದೇ 54 ದಿನ ತಗೊಂಡ್ರೆ ಆಯ್ತು, ನಿಮ್ಗೆ ಎಲ್ಲದಕ್ಕೂ ಈಗ ಸ್ಟಾರ್ಟಿಂಗ್ ಫ್ರಮ್ ಕಾನ್ಸ್ಟಿಪೇಷನ್, ಮತ್ತೆ ಅಲ್ಲಿ ಉರಿಯುತ್ತೆ, ಕೆಲವ್ರಿಗೆ ಉರಿಯುತ್ತಲ್ಲ, ಅದಕ್ಕೆ ನೋವಿಗೆ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ಮತ್ತೆ ಇದು ಗುಳ್ಳೆಗಳು ಹೊರಗೆ ಬಂದಿರುತ್ತಲ್ಲ ಅದು ಶ್ರಿಂಕ್ ಆಗಿ ಒಳಗೆ ಹೋಗುತ್ತೆ. ಇದು ಮೂಲ ಕಾರಣ ನಾನು ಹೇಳಿದಲ್ಲ, ಡೈಜೆಸ್ಟಿವ್ ಫ್ಯಾಕ್ಟರ್. ಸೊ ಅದು ನಿಮ್ಗೆ ಮುಂಚೆ ಹೇಗಿರುತ್ತೆ ಅದೇ ತರ ಆಗುತ್ತೆ, ಡೈಜೆಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಯೂರ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಇನ್ ಒನ್ ಸೊಲ್ಯೂಷನ್. ಸೊ ಬೇಸಿಕ್ ಇಂದ ನಮ್ಗೆ ಇದು ಟ್ರೀಟ್ ಮಾಡ್ತಾ ಹೋಗುತ್ತೆ ಅಲ್ವಾ? ಸೊ ಬೇಸಿಕ್ ನಮ್ಗೆ ಏನ್ ತೊಂದರೆ ಇತ್ತು, ನೀವು ಹೇಳಿದ್ರೆ ಕಾನ್ಸ್ಟಿಪೇಷನ್ಸ್ ಇರ್ಬೋದು, ಬ್ಲಡ್ ಇರ್ಬೋದು, ಸೊ ಏನದು ಗುಳ್ಳೆಗಳಾಗೋದಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಕ್ಯೂರ್ಡ್ ಇನ್ ಒನ್ ಸಿಂಗಲ್ ಮೆಡಿಸಿನ್ ಅಂತ ಹೇಳ್ಬೋದು. ಮೇಡಮ್, ಈ ಮೆಡಿಸಿನ್ಸ್ ಅನ್ನ ನಾವು ತಗೊಳ್ಳೋದ್ರಿಂದ ಎಷ್ಟು ಟೈಮ್ ಅಲ್ಲಿ, ಡ್ಯೂರೇಷನ್ ಅಲ್ಲಿ ನಮಗೆ ರಿಲೀಫ್ ಸಿಗುತ್ತೆ? ಓಕೆ, ಸೊ ನಮ್ದು ಡ್ಯೂರೇಷನ್ ಅಂದ್ರೆ 36 days ಇಂದ 54 days ವರೆಗೂ. 36 to 54 days ಅಷ್ಟೇ, ಅಂದ್ರೆ 1 month to 2 months ಅಷ್ಟೇ. ಕೆಲವರು ಕ್ರಾನಿಕ್ ಕೇಸಿಗೆ ಅಷ್ಟೇ ನಾವು 90 days, ರೇರ್ಲಿ 10 years ಎಲ್ಲ ಮೇಲೆ ಆಗಿರ್ಬೋದಲ್ಲ, ಅದು ಕೆಲವ್ರಿಗೆ ಇನ್ಫೆಕ್ಷನ್ ಆತರ ಎಲ್ಲ ಆದ್ರೆ ಅಷ್ಟೇ
90 ಡೇಸ್ ಆಗ್ಬಿಡುತ್ತೆ. 90 ಡೇಸ್ ಆಗ್ಬಿಡುತ್ತೆ. ಮೇಡಮ್ ಇಲ್ಲೊಂದು ಕ್ವಶನ್ ಬರುತ್ತೆ. ಸೊ ಆಯುರ್ವೇದಿಕ್ ಸ್ವಲ್ಪ ಸ್ಲೋ ಅಂತ ಹೇಳ್ತಾರೆ. ಸೊ ನೀವು ನೋಡಿದ್ರೆ 36 ಡೇಸ್ ಅಲ್ಲೆಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಫಾಸ್ಟ್ ಹೇಗೆ? ನಿಮ್ಗೆ ಮಹಾಭಾರತ ಸ್ಟೋರಿ ಎಲ್ಲ ಗೊತ್ತಿರುತ್ತಲ್ಲ, ಗೊತ್ತಿದೆ. ಸೊ ಆವಾಗ ವಾರ್ ಟೈಮ್, ವಾರ್ ನಲ್ಲಿ ಅವಾಗ ಮಾಡರ್ನ್ ಮೆಡಿಸಿನ್ ಏನಿರ್ಲಿಲ್ಲ, ಅಲೋಪತಿ ಏನಿರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದೆ ಆಯುರ್ವೇದ ಅಷ್ಟೇ, ಹೌದಲ್ಲ? ಅವಾಗ ಆಯುರ್ವೇದ ಲೈಕ್ ಈ ಜನಗಳಿದ್ದಾರೆ, ಅವರು ಇದು ವಾರ್ ಮಾಡ್ಬೇಕಂತೆ, ಇದು ಬೇಗ ವರ್ಕ್ ಆಗತ್ತಲ್ಲ. ಸೊ ಅದ್ ಬಿಟ್ರೆ ಇನ್ನು ವಿಷ ವೈದ್ಯ ನಿಮ್ಗೆ ಗೊತ್ತಿರ್ಬೋದು, ಸ್ನೇಕ್ ಬೈಟ್ ಎಲ್ಲ ಆಗ್ ಬಂದಿದ್ರೆ ಅವರು ಕ್ವಿಕ್ ಆಗಿ ರಿಲೀಫ್ ಸಿಗ್ಬೇಕು, ಅಂದ್ರೆ ವೆಯ್ಟ್ ಮಾಡ್ಲಿಕ್ಕೆಲ್ಲ ಟೈಮ್ ಇರಲ್ಲ, ಅವರು ತೀರೋಗುತ್ತೆ. ಸೊ ಆವಾಗೆಲ್ಲ ಆಯುರ್ವೇದ ಮೆಡಿಸಿನ್ಸ್ ಫಾಸ್ಟ್, ಕೆಲವು ಮೆಡಿಸಿನ್ಸ್ ಇದೆ ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಇದೆ, ಗೊತ್ತಿಲ್ಲ ಅಷ್ಟೇ. ಸೊ ಎಲ್ಲಾ ಮೆಡಿಸಿನ್ಸ್ ಹಾಗೆ ಅಂತಲ್ಲ, ಕೆಲವು ಮೆಡಿಸಿನ್ಸ್ ಕ್ವಿಕ್ ರಿಲೀಫ್ ಸಿಗ್ಬೋದು. ಸೊ ರಿಲೀವ್ ಅಂದ್ರೆ ಅದ್ರಲ್ಲಿ ಒಂದು ಮೆಡಿಸಿನ್. ಸೊ ಕ್ವಿಕ್ ರಿಲೀಫ್ ಸಿಗುತ್ತೆ. ಹೌದು. ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆ ಇದಕ್ಕೆ? ಆ ತರ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಆಯುರ್ವೇದಿಕ್ ಮೆಡಿಸಿನ್ ಅಲ್ವಾ, ಅದೇ ಹೆರ್ಬಲ್ ಇದು ಪ್ರಿಪರೇಷನ್ ಅಲ್ವಾ, ಸೊ ಆ ತರ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ, ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ? ಓಕೆ. ಅಂಡ್ ಈ ಮೆಡಿಸಿನ್ ತಗೊಳ್ಬೇಕಾದ್ರೆ ನಾವೇನಾದ್ರೂ ಲೈಕ್ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆ, ಫುಡ್ ರಿಸ್ಟ್ರಿಕ್ಷನ್ ಅಂದ್ರೆ ಡೈಲಿ ನಮ್ಮ ಆಕ್ಟಿವಿಟಿ ರಿಸ್ಟ್ರಿಕ್ಷನ್ ಆ ತರ ಏನಾದ್ರು ಬರುತ್ತೆ? ಏನಿಲ್ಲ. ನಮ್ದ್ರಲ್ಲಿ ಅದೇ ಹೇಳ್ತಾ ಇರೋದು, ನಮ್ದ್ರಲ್ಲಿ ನಿಮ್ಗೆ ಇಷ್ಟ ಆಹಾರ ಎಲ್ಲಾ ತಗೊಳ್ಬಹುದು. ಸೊ ಅದ್ರ ಜೊತೆಗೆ ನಮ್ದು ರಿಲೀವರ್ ತಗೊಂಡ್ರೆ ಆಯ್ತು ಅಷ್ಟೇನೆ. ಸೊ ಎನಿ ಫುಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ? ದಟ್ಸ್ ವೆಜ್, ನಾನ್ ವೆಜ್, ಸ್ಪೈಸಿ, ನಾನ್ ಸ್ಪೈಸಿ, ಎವ್ರಿಥಿಂಗ್ ಇಸ್ ಅಲೋಡ್? ಯಾಕಂದ್ರೆ ತುಂಬಾ ಸತಿ ನಾನು ಕೇಳಿದ್ದೀನಿ, ಒಂದು ಫುಡ್ ರಿಸ್ಟ್ರಿಕ್ಷನ್ ಅಂತ ಕೊಟ್ಬಿಡ್ತಾರೆ ಎಲ್ಲಾದ್ರೂ ಕೂಡ. ಸೊ ನೀವು ಅದು ಯೂಸ್ ಮಾಡಂಗಿಲ್ಲ, ಚಿಕನ್ ತಿನ್ಬಾರ್ದು, ಆ ತರ ಎಲ್ಲ ಇರುತ್ತೆ. ಆ ತರ ಏನಾದ್ರು ರಿಸ್ಟ್ರಿಕ್ಷನ್ಸ್ ಕೊಡ್ತೀರಾ? ಯಾವ್ದು ಇಲ್ಲ, ಯಾಕಂದ್ರೆ ನಾವೆಲ್ಲ ಒಂದು ರೀತಿ ಫುಡ್ ಕಲ್ಚರ್ ಅಭ್ಯಾಸ ಮಾಡ್ತಿರಲ್ಲ, ಸೊ ಅದರಿಂದ ತುಂಬಾ ಡಿಫ್ರೆನ್ಸ್. ಆದ್ರೆ ಚಿಕನ್, ಮಟನ್ ಯಾವುದೇ ಫುಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ತಗೋಬಹುದು. ಅದೇ ನಾನು ಹೇಳಿರೋದು, ನಮ್ದು ಹೊಟ್ಟೆಯಲ್ಲಿ ಗಟ್ ಮೈಕ್ರೋಬ್ಸ್ 1 ಬಿಲಿಯನ್ ಮೈಕ್ರೋಬ್ಸ್ ಇದಾವೆ. ಸೊ ನಮ್ಗೆ ಹೆಂಗ್ ಗೊತ್ತಾ, ಆ ಮೈಕ್ರೋಬ್ಸ್ ತುಂಬಾ ರೀತಿಗಳು ಆಲ್ರೆಡಿ ಕಲ್ಚರ್ ಆಗಿದೆ. ಸೊ ಆ ಕಲ್ಚರ್ ಇಂದ ತುಂಬಾ ಡಿಫ್ರೆನ್ಸ್ ಬಂದ್ರೆ ಅವರು ಕನ್ಫ್ಯೂಸ್ ಆಗುತ್ತೆ, ಶಾಕ್ ಆಗುತ್ತೆ. ಸೊ ನಮ್ಮ ಮನೆ ಊಟ, ಫಾರ್ ಎಕ್ಸಾಂಪಲ್, ನಾವು ತುಂಬಾ ದಿನ ಮನೆ ಊಟ ಮಾಡಿದ್ದಾರೆ, ಸೊ ನಾಳೆಯಿಂದ ನೀವು ಫುಲ್ ಹೋಟೆಲ್ ಫುಡ್ ತಗೊಂಡ್ರು ಆ ಥರ ಆಗ್ಬಿಡುತ್ತೆ. ಇಲ್ಲ ಆಪೋಸಿಟ್ ಆದ್ರೂ ಕೂಡ ಸೇಮ್, ವೈಸ್ ವೈಸ್ ಆದ್ರೂ ಕೂಡ ಸೇಮ್. ಸೊ ಇಲ್ಲಿ ಅಲ್ಲಿ ಏನಾಗುತ್ತೆ ಗೊತ್ತಾ, ನಮ್ದು ಬಾಡಿಯಲ್ಲಿ ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಇದೆ, ಇನ್ನೊಂದು ಲೆಪ್ಟಿನ್ ಅಂತ ಹಾರ್ಮೋನ್ ಇದೆ. ಸೊ ಗ್ರೆಲಿನ್ ಏನ್ ಮಾಡ್ತಾರೆ, ಅದು ನಿಮ್ದು ಹಂಗರ್ ಜಾಸ್ತಿ ಮಾಡ್ತಾರೆ. ಇನ್ನೊಂದು ಲೆಪ್ಟಿನ್ ಅಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಏನ್ ತಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅದೇ ಅಂದ್ರೆ ಅದು ಕಡಿಮೆ ಆಗುತ್ತೆ, ಲೆಪ್ಟಿನ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗುತ್ತೆ, ಈ ಗ್ರೆಲಿನ್ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಬ್ಯಾಡ್ ಬ್ಯಾಕ್ಟೀರಿಯಾಸ್ ವರ್ಕ್ ಮಾಡುವಾಗ. ಸೊ ಇಲ್ಲಿ ಸೇಮ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜೊತೆಗೆ ಅಂದ್ರೆ ಯಾವುದು ತಗೊಳ್ಬೋದು ಆ ಥರ ಅಲ್ಲ, ನಿಮ್ಮ ಒಂಚೂರು ಕಂಟ್ರೋಲ್ ಎಲ್ಲ ಇರಬೇಕು. ಯಾಕಂದ್ರೆ ಇದು ಉರಿಯುತ್ತಲ್ವಾ, ಆ ಉರಿ ಎಲ್ಲ ಬರುವಾಗ, ಇಲ್ಲ ಅಲ್ಸರೇಷನ್ಸ್ ಎಲ್ಲ ಬರುವಾಗ ಸ್ವಲ್ಪ ಇರುತ್ತೆ. ಅದು ಬಿಟ್ರೆ ನಮ್ದ್ರಲ್ಲಿ ಯಾವುದು ಫುಡ್ ಹ್ಯಾಬಿಟ್ಸ್ ಇರಲ್ಲ, ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ರಿಲೀವ ನಾವು ತಗೊಂಡಾಗ ಸೊ ಒಂದು ಕೋರ್ಸ್ ಅನ್ನ ಪೂರ್ತಿ ಮಾಡ್ತೀವಿ, ವಿಯರ್ ಗೆಟ್ ಕ್ಯೂರ್ಡ್. ಓಕೆ. ಸೊ ಇಲ್ಲಿ ಪೈಲ್ಸ್ ಮಾತ್ರ ಕ್ಯೂರ್ ಆಗುತ್ತಾ, ಪಿಜ್ಯೂರ್, ಪಿಸ್ತುಲಾ ಇವುಗಳ ಮೇಲಾದ್ರೂ ಏನಾದರೂ ಎಫೆಕ್ಟ್ಸ್ ಇರುತ್ತಾ? ನಾವು ಇತ್ತೀಚೆಗೆ ಪೈಲ್ಸ್ ಅಷ್ಟೇ, ಈ ಮೆಡಿಸಿನ್ ರಿಲೀವರ್ ಅಲ್ಲಿ ಪೈಲ್ಸ್ ಅಷ್ಟೇ ಕ್ಯೂರ್ ಆಗುತ್ತೆ. ಯಾಕಂದ್ರೆ ಫಿಶರ್, ಫಿಸ್ಟುಲಾ ಎಲ್ಲ ಹೇಳುವಾಗ ಅದೊಂಚೂರು ಪೈಲ್ಸ್ ಇಂದ ಕಾಂಪ್ಲಿಕೇಶನ್ ಆಗಿರ್ಬೋದು, ಫಿಸ್ಟುಲಾ ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಒಳಗಡೆ ಆಗಿರುತ್ತೆ. ಸೊ ಅದಕ್ಕೆ ರಿಲೀವರ್ ವರ್ಕ್ ಆಗಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಪೈಲ್ಸ್ ಮಾತ್ರ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇವನ್ ನೀವು ಕಾಲ್ ಮಾಡಿ ಕೂಡ ಕೇಳಬಹುದು, ದಿಸ್ ವರ್ಕ್ಸ್ ಆನ್ ಪೈಲ್ಸ್ ಓನ್ಲಿ. ಸೊ ಫಿಸ್ಟುಲಾ ಆಗಲಿ ಪಿಜರ್ಸ್ ಆಗಲಿ ಇದು ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಇದನ್ನ ಒಂದ್ಸಲ ನಾವು ತಗೊಂಡ್ವಿ, ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ, ಸೊ ನೆಕ್ಸ್ಟ್ ಇದು ಮತ್ತೆ ಬರಲ್ವಾ ನಮ್ಗೆ? ಇಲ್ಲ. ಸೊ ನಾನು ಹೇಳಿರಲ್ಲ, ನಿಮ್ ಆಕ್ಚುಲಿ ಒಂದು ಪ್ರಾಬ್ಲಮ್ ಅಷ್ಟೇ ಅಲ್ಲ, ಒಂದು ಸಿಂಪ್ಟಮ್ ಅಷ್ಟೇ ಅಲ್ಲ ಇಲ್ಲಿ ಕ್ಯೂರ್ ಆಗೋದು. ಎಲ್ಲದು ನಿಮ್ದು ದಹನ ಅಥವಾ ಡೈಜೆಷನ್ ಅದು ಕ್ಯೂರ್ ಆಗ್ತಾ ಇದೆ. ಸೊ 90% ಮತ್ತೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ರೂಟ್ ಕಾಸ್ ಅನ್ನೇ ತೆಗೆದು ಬಿಡೋದ್ರಿಂದ ನಮ್ಗೇನು ಟೆನ್ಷನ್ ಇಲ್ಲ. ಇನ್ನೊಂದು ಏನ್ ಗೊತ್ತಾ, ನಮ್ದ್ರಲ್ಲಿ ಅಕಸ್ಮಾತ್ ನೀವು ಬ್ಯಾಕ್ ಟು ನಾರ್ಮಲ್ ಡಯಟ್ ಎಲ್ಲ ಹೋಗುವಾಗ ನಿಮ್ದ್ರಲ್ಲಿ ಫೈಬರ್ಸ್ ಕಡಿಮೆ ಇರುತ್ತೆ. ನಾವು ಆಕ್ಚುಲಿ ಜಾಸ್ತಿ ಫೈಬರ್ಸ್ ತಗೊಳ್ಳೋರಲ್ಲ, ಸೊ ಫೈಬರ್ಸ್ ಕಡಿಮೆ ಇರುತ್ತೆ. ಮತ್ತೆ ಇನ್ನು ಇದೆಲ್ಲ ಚಿಕನ್ ಎಲ್ಲ ಜಾಸ್ತಿ ಮಾಡುವಾಗ ಒಂದು ಹೀಟ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಇನ್ನೊಂದು ಮೆಡಿಸಿನ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಡೈಜೆಷನ್ ಬಗ್ಗೆ. ನೀವು ಮಾಡ್ತಾ ಇದ್ದೀರಾ? ಹೌದು, ಹೊಸ ಆಯುಷ್ ಕಡೆಯಿಂದ. ಸೊ ಇದು ರಿಲೀವರ್ ತಗೊಂಡಾದ್ಮೇಲೆ 54, 36, 54, 90 ವಾಟ್ ಎವರ್, ಅದಾದ್ಮೇಲೆ ನಿಂಗೆ ಇನ್ನೂ ಬರಬಾರ್ದು ಅಂತ ಈ ಮೆಡಿಸಿನ್ ಆ ಕೋರ್ಸಿಗೆ ನಾವು ಹೇಳ್ತೀವಿ, ಅವ್ರದ್ದು ಕಂಡೀಷನ್ ನೋಡ್ಬಿಟ್ಟು ಹೇಳ್ತೀವಿ. ಸೊ ಇದು ತಗೊಂಡ್ರೆ ಮತ್ತೆ ಇದು ಬರ್ಲಿಕ್ಕೂ ಚಾನ್ಸಸ್ ಇಲ್ಲ ಅಂತ ಹೇಳ್ತೀರಾ. ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ಇವೆಲ್ಲ ಕೇಳಿದ್ವಿ. ಓಕೆ, ನಮಗೂ ಕೂಡ ಓಕೆ ಆಯುಷ್ ರಿಲೀವರ್ ತಗೋಬೇಕು ಅಂತ ಇದ್ರೆ ವಾಟ್ ಅಬೌಟ್ ದ ಕಾಸ್ಟ್ ಎಷ್ಟಾಗುತ್ತೆ? ಆ್ಯಂಡ್ ಇದನ್ನ ಈಗಿನ ಒಂದು ಇರುವಂಥ ಎಕ್ಸಿಸ್ಟಿಂಗ್ ಏನು ಪರಿಹಾರಗಳಿದೆ ಅದಕ್ಕೆ ಕಂಪೇರ್ ಮಾಡಿ ಹೇಳಿ.
ಓಕೆ ಕಂಪೇರ್ ಮಾಡುವಾಗ ನಾನು ಹೇಳಿದಲ್ಲ ಸರ್ಜರಿ ಹೋಗುವಾಗ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಸರ್ಜರಿ ಮಾಡ್ತಾರೆ. ಸೊ ಸರ್ಜರಿ ಹೋಗುವಾಗ ಫಸ್ಟ್ ಥಿಂಗ್ ಅದು ತುಂಬಾ ಪೇನ್ಫುಲ್ ಇದಾರೆ, ಪೇನ್ ಆಗುತ್ತೆ ಆಲ್ಮೋಸ್ಟ್ 1 ಮಂತ್ 1.5 ಮಂತ್ ತನಕ ಪೇನ್. ಹೌದು ಕೆಲವರೆಲ್ಲ ನಡೆಯುವಾಗ್ಲೇ ನಮ್ಗೆ ಗೊತ್ತಾಗುತ್ತಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಕೂತ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲ ತುಂಬಾ ಕಷ್ಟ. ಸೊ ಆದ್ರೆ ನೀವು ಮಾಡುವಾಗಲೂ ಆಲ್ಮೋಸ್ಟ್ ಲೈಕ್ 45,000 ಅಂತ 2.5 lakhs ಇದೆ ಬ್ಯಾಂಗ್ಳೂರಲ್ಲಿ ಇದೆ. ಆಲ್ಮೋಸ್ಟ್ 50,000 ಸ್ಟಾರ್ಟ್ ಆಗುತ್ತೆ, 2.5 lakh 3 lakh ವರೆಗೂ ಕೂಡ ಹೋಗುತ್ತೆ. ಸೊ ಡೆಫಿನೆಟ್ಲಿ ಇಸ್ ಎಕ್ಸಿಸ್ಟಿಂಗ್. ಬಟ್ ನೀವು ಲ್ಯಾಕ್ ತನಕ ಹೋಗ್ತಾ ಇಲ್ಲ ತಾನೆ? ಇಲ್ಲ ನಾವು ಇನ್ನೊಂದು ಲೇಸರ್ ಟ್ರೀಟ್ಮೆಂಟ್ ಹೇಳ್ಬೋದು. ಸೊ ಅದಾದ್ರೂ ಕೂಡ ಅದು ಆಕ್ಚುಲಿ ಸ್ಟೇಜ್ 2 ಅನ್ನೆಲ್ಲ ಮಾಡ್ತಾರೆ. ಸೊ ಅದಾದ್ರೂ ಕೂಡ ನಿಮಗೆ 30,000 ಇಂದ 85 1 lakh ಆಗುತ್ತೆ. ಕರೆಕ್ಟ್. ಸೊ ಇದೆಲ್ಲ ಮಾಡಿದ್ಮೇಲೂ ಚಾಲೆಂಜಿಂಗ್ ಫ್ಯಾಕ್ಟರ್ ಏನು ಗೊತ್ತಾ, ಒಂದು 6 months 7 months ಆದಮೇಲೆ ಇದು ಸಿಂಪ್ಟಮ್ಸ್ ಎಲ್ಲ ಅಲ್ಲೇ ಇರುತ್ತೆ. ಪೈಲ್ಸ್ ಅಷ್ಟೇ, ಈಗ ಇದು ಹೊರಗಡೆ ಬಂದಿರೋದು ಗುಳ್ಳೆಗಳು ಅಷ್ಟೇ ಬಿಟ್ಟಿದ್ದಾರೆ. ಸೊ ಬ್ಯಾಕ್ ಟು ಕಾನ್ಸ್ಟಿಪೇಷನ್, ಡೈಜೆಷನ್ ಫ್ಯಾಕ್ಟರ್ಸ್ ಎಲ್ಲ ಬಂದಿದ್ಮೇಲೆ 6 to 7 months ಆದಮೇಲೆ ಏನಾಗುತ್ತೆ, ಇದೆಲ್ಲ ವಾಪಸ್ ಬರುತ್ತೆ. ಓಕೆ, ಸೊ ಅಲ್ಲಿ ನಿಮಗೆ ಕ್ಯೂರ್ ಆಗಲಿಲ್ಲ, ಕಂಪ್ಲೀಟ್ ಕ್ಯೂರ್ ಸಿಗಲಿಲ್ಲ. ಸೊ ಒಂದು ಕಂಪ್ಲೀಟ್ ಸೊಲ್ಯೂಷನ್ಗೆ ನಮ್ದು ನಾನು ಹೇಳ್ತೇಲ್ಲ ರಿಲೀವಾ ಅಂದರೆ ಕಂಪ್ಲೀಟ್ ಸೊಲ್ಯೂಷನ್. ಸೊ ಫಾರ್ ದಿಸ್ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಆಲ್ಮೋಸ್ಟ್ 3,000 ಇಂದ 9,000 ಅಷ್ಟೇ. 3,000 ಇಂದ 9,000 ಅಷ್ಟೇ. 30 to 90,000 ಅಲ್ಲ, ಏನಿಲ್ಲ. 3,000 ಅಂದ್ರೆ 9,000 ಮ್ಯಾಕ್ಸ್ ಅಂದ್ರೆ 9,000 ಅಷ್ಟೇ. ಇನ್ನೇನ್ರಿ ಒಂದು ರೌಂಡ್ ಟೆಸ್ಟ್ ಆದ್ರೂ ಮಾಡ್ಬೋದಲ್ವಾ ನೀವು? ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂತಂದ್ರೆ ಜಸ್ಟ್ ಯು ಟೆಸ್ಟ್ ಇಟ್, ಡೆಫಿನೆಟ್ಲಿ ಟೆಸ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ, ನಮ್ಗೆ 9,000 ಆಗಲ್ಲ, ವಿ ವಾಂಟ್ ಟು ಟ್ರಯಲ್ ಟೆಸ್ಟ್ ಅಂತ ಇದೆ, ಎನಿ ಟ್ರಯಲ್ ಪ್ಯಾಕ್ಸ್ ಅವೈಲೇಬಲ್ ಇದೆಯಾ? ಹೌದು, ಟ್ರಯಲ್ ಮಾಡ್ಬೇಕಂದ್ರೆ ನೀವು 18 days ಪ್ಯಾಕ್ ತಗೊಂಡ್ರೆ ಆಯ್ತು. ಸೊ ನಮ್ದು ಫಸ್ಟ್ ಪ್ಯಾಕ್ ಹಾಗೆ ಬರುತ್ತೆ, 18 tablets ಒಂದು ಪ್ಯಾಕ್ ಅಲ್ಲಿ 18 tablets ಬರುತ್ತೆ. ಸೊ ಟ್ರಯಲ್ ಮಾಡ್ಬೇಕಂದ್ರೆ ನೀವು 18 ಪ್ಯಾಕ್ಸ್ ತಗೊಂಡ್ರೆ ಫಸ್ಟ್ ಒಂದು 3 to 10 days ಒಳಗಡೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗ್ಬೋದು. ಸೊ ಟ್ರಯಲ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡ್ಬೋದು. ದಿಸ್ ಇಸ್ ಬೆಸ್ಟ್. ಒಂದು ಮಾತಿದೆ, ಪೆಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ ಅಂತ. ಫಸ್ಟ್ ಟ್ರೈ ಇಟ್ ದೆನ್ ಬಿಲೀವ್ ಇಟ್. ಸೊ ನಿಮ್ಮ ಪ್ರಕಾರ ನಾವು ಒಂದು ಎಷ್ಟು 18 days ಅಲ್ಲ, 18 days ಟ್ರಯಲ್ ಮಾಡಿ ನಮಗೆ ಇಷ್ಟ ಆಯ್ತು ಅಂತಂದ್ರೆ ನಾವು ತಗೋಬಹುದು, ಆ ತರ ಹೇಳ್ತೀರಾ? ಓಕೆ ಮೇಡಮ್, ನಾವು ಟ್ರಯಲ್ ಪ್ಯಾಕ್ ಬಗ್ಗೆ ಹೇಳಿದ್ರಿ, ಅದೇ ರೀತಿಯಲ್ಲಿ ಎನಿ ರೀಫಂಡ್ ಏನಾದರೂ ಸಿಗ್ಬೋದಾ ನಮಗೆ ಇಷ್ಟ ಇಲ್ಲ ಅಂತಂದ್ರೆ? ಹೌದು. ಸೊ ಇಷ್ಟ ಇಲ್ಲ ಅಂತ ಅಲ್ಲ, ನಿಮಗೆ 27 days ಒಳಗಡೆ ಸೊ ನೀವು ಕಂಪ್ಲೀಟ್ ಪ್ಯಾಕ್ ತಗೊಂಡ್ರೆ, ನಾವು ಹೇಳಿರೋ ಪ್ರಕಾರ 54 days ಪ್ಯಾಕ್ ತಗೊಂಡ್ರೆ, ಸೊ ಅಕಸ್ಮಾತ್ ನಿಮ್ಮದು ಪ್ರಾಬ್ಲಮ್ಸ್ ಯಾವುದು ಸ್ವಲ್ಪ ಕಡಿಮೆ ಆಗಲಿಲ್ಲ, ಸಿಗ್ನಿಫಿಕೆಂಟ್ ರಿಸಲ್ಟ್ಸ್ ಸಿಗಲಿಲ್ಲ ಅಂದರೆ ಅಷ್ಟೇ, ಆವಾಗ ನಿಮಗೆ 27 days ಆದಮೇಲೆ ಬಾಕಿ ಇರೋದು ಮೆಡಿಸಿನ್ಸ್, ಬ್ಯಾಲೆನ್ಸ್ ಇರೋದು ಮೆಡಿಸಿನ್ಸ್ ಇರುತ್ತಲ್ಲ, ಸೊ ಅದು ನಮಗೆ ವಾಪಸ್ ಲೈಕ್ ಸೆಂಡ್ ಮಾಡಿ ನಾವು 100% ರೀಫಂಡ್ ಮಾಡ್ತೀವಿ. ರೀಫಂಡ್ ಕೂಡ ಕೊಡ್ತೀರಾ ನಮಗೆ? ಸೊ 100% ಮೊದಲಿಂದ ಲಾಸ್ಟ್ ವರೆಗೂ. ಹೌದು 100%. ಸೂಪರ್. ಇದು ಇದ್ದ ಆಪ್ಷನ್ ಯಾರಾದರೂ ಕೊಡ್ತಾರಾ? ಅದು ಸಿಗ್ತಾ ಇರೋಂಥದ್ದು ನಿಮಗೆ ಆಯುಷ್ಯರಲ್ಲಿ ಮಾತ್ರ. ಇದು ತುಂಬಾ ಒಳ್ಳೇದಂತ ಹೇಳ್ಬೋದು. ಸೊ ಇವಾಗ ಯಾರಾದರೂ ಬೇಕು ಅಂತಂದ್ರೆ ಯಾವ ಥರ ತರಿಸ್ಕೊಳ್ಳೋದು, ಯಾವ ಥರ, ಹೌ ಟು ಆರ್ಡರ್? ಸೊ ನಾವು ಆ್ಯಕ್ಚುಲಿ ಡಾಕ್ಟರ್ಸ್ ಇದ್ದಾರೆ, ಒಂದು 9 ಡಾಕ್ಟರ್ಸ್ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಈಗ 3 ಡಾಕ್ಟರ್ಸ್ ಬರುತ್ತೆ. ಸೊ ನಮ್ದ್ರಲ್ಲಿ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ದು ಕಂಡೀಷನ್ ಹೇಗಿರುತ್ತೆ, ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ, ಸಿ ಇದು ಪೈಲ್ಸೇ ಇರಬೇಕು ಅಲ್ಲ, ಫಿಸ್ಟುಲಾ ಹೋಗ್ಬಿಟ್ಟಿದ್ರೆ ನಮ್ಗೆ ಆಗಲ್ಲ. ಕೆಲವು ಕಂಡೀಷನ್ಸ್ ಏನು ಗೊತ್ತಾ, ಆ್ಯನಲ್ ಕ್ಯಾನ್ಸರ್ ವರೆಗೂ ಇರುತ್ತೆ. ಇದೆಲ್ಲ ಕಾಂಪ್ಲಿಕೇಶನ್ ಆಗಿ ಆ್ಯನಲ್ ಕ್ಯಾನ್ಸರ್ ಬಂದಿರುತ್ತೆ. ಸೊ ಆ ಕಂಡೀಷನಲ್ಲಿ ಆಗಲ್ಲ ನಮಗೆ. ಸೊ ಪೈಲ್ಸ್ ಅಂದರೆ ಯಾವ್ದು ಸ್ಟೇಜ್ ಆದರೂ ಸರಿ ನಮಗೆ ಆಗುತ್ತೆ ಅಂತ ಹೇಳ್ತೀರಾ? ಯಾವಾಗ ತರಿಸಬೇಕು ಅಂತಂದ್ರೆ ಈಗ ಆಲ್ ಓವರ್ ಇಂಡಿಯಾ ನಮಗೆ ಡೆಲಿವರಿ ಮಾಡಕ್ಕೆ ಕೊಡಕ್ಕಾಗುತ್ತೆ? ಹೌದು. ಇವಾಗ ಆಲ್ ಇಂಡಿಯಾ ಇದೆ. ಸೊ ಇನ್ನೂ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. UAE ಲೈಕ್ ಅರೇಬಿಯನ್ ಕಂಟ್ರೀಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇತ್ತೀಚೆಗೆ ನಮಗೆ ಆಲ್ ಇಂಡಿಯಾ ಡೆಲಿವರಿ ಇದೆ, ಶಿಪ್ಮೆಂಟ್ ಮಾಡ್ಕೊಡ್ತೀರಾ? ಸೂಪರ್ ಆಗಿ ಹೇಳಿದ್ರಿ. ಸೊ ಯಾರಾದ್ರೂ ಬಂದು ತಮ್ಮ ಹತ್ರ ಭೇಟಿ ಆಗಬೇಕು ಅಂತಂದ್ರೆ ಇನ್ ಬಂದು ಪರ್ಸನ್ ಕೂಡ ಭೇಟಿ ಆಗ್ಬೋದಾ, ಮೀಟ್ ಆಗ್ಬೋದಾ ನಿಮ್ಮನ್ನ? ಇನ್ ಪರ್ಸನ್ ಭೇಟಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ನಾವೆಲ್ಲ ಡಿಫ್ರೆಂಟ್ ಪ್ಲೇಸಸ್ ಇಂದ ಕನ್ಸಲ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ಆನ್ಲೈನ್ ಕನ್ಸಲ್ಟೇಷನ್ ಅಷ್ಟೇ. ಕಾಲ್ ಮಾಡಿ ನಿಮ್ಗೆ ಆಕ್ಚುಲಿ ಟ್ರಾವೆಲ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತಲ್ವಾ, ಅದು ಎಕ್ಸ್ಟ್ರಾ ಕಾಸ್ಟ್. ನೀವು ಒಂದ್ಸತಿ ಹಾಸ್ಪಿಟಲ್ ಎಲ್ಲ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಲಿಕ್ಕೂ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಅದೇನಿಲ್ಲ, ನಾವು ಆಕ್ಚುಲಿ ಇದರಲ್ಲಿ ಕೆಲವು ಕೇಸ್ಗೆ ಅಷ್ಟೇ ನಾವು ಕೇಳ್ತಾರೆ, ನೀವು ಹಾಸ್ಪಿಟಲ್ ಹೋಗಿ, ಯಾವುದಾದ್ರೂ ಒಂದು ಹಾಸ್ಪಿಟಲ್ ಹೋಗ್ಬಿಟ್ಟು ಇದು ಪೈಲ್ಸ್ ಅಲ್ಲ, ಫಿಸ್ಟುಲಾ ಅಥವಾ ಇನ್ನೊಂದು ಇದೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಇದೆ. ಸೊ ಅದು ಕಂಡೀಷನ್ ಗೊತ್ತಾಗಬೇಕಂದ್ರೆ ನಾವು ಹೋಗಿ ಎಕ್ಸಾಮಿನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಓಕೆ, ಎಕ್ಸಾಮಿನೇಷನ್ ಆಲ್ಸೋ
ಮಾಡ್ಕೊಂಡು ಬಂದ್ರೆ ಇನ್ನೂ ಶೋರ್ ಹೌದು ಆಗಿರುತ್ತೆ ಹೌದು ಹೌದು ಬಟ್ ಏನೇ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಫಸ್ಟ್ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ ಬಟ್ ತುಂಬಾ ಜನ ಲೇಡೀಸ್ ಇರ್ತಾರೆ ಲೇಡೀಸ್ ಮಾತಾಡೋದಕ್ಕೆ ಲೇಡೀಸ್ ಅವೈಲೇಬಲ್ ಇದ್ದಾರೆ ಹೌದಲ್ಲ ಲೇಡೀಸ್ ಟೆಲಿಕಾಲರ್ಸ್ ಇದ್ದಾರೆ ಹೌದು ಹೌದು ಯಾಕೆ ಜೆಂಟ್ಸ್ಗೆ ಬೇಕು ಅಂತಾರೆ ಇಟ್ಸ್ ಸಮ್ ಪರ್ಸನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಜೆಂಟ್ಸ್ ವಾಂಟ್ ಟು ಟಾಕ್ ವಿತ್ ಜೆಂಟ್ಸ್ ಲೇಡೀಸ್ ವಾಂಟ್ ಟು ಟಾಕ್ ವಿತ್ ಲೇಡೀಸ್ ಸೊ ಟೆಲಿಕಾಲರ್ ಬೋತ್ ಅವೈಲೇಬಲ್ ಇದ್ದಾರೆ ಎರಡು ಅವೈಲೇಬಲ್ ಅವೈಲೇಬಲ್ ಇದೆ ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಆಯುಷ್ ಅವರ ನಂಬರ್ ಕೊಟ್ಟಿರ್ತೀನಿ ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು ಆ್ಯಂಡ್ ಯಾರು ನೋಡ್ತಾ ಇದ್ದಾರೆ ಇವರಲ್ಲಿ ಯಾರಿಗೇ ಆದರೂ ಕೂಡ ಪೈಲ್ಸ್ ಇದ್ದರೆ ಜಸ್ಟ್ 36 ಡೇಸಿಂದ 54 ಡೇಸ್ ಒಳಗಡೆ ಗುಣ ಆಗಬೇಕು ಯಾವುದೇ ರೀತಿಯ ಫುಡ್ ರಿಸ್ಟ್ರಿಕ್ಷನ್ ಆಮೇಲೆ ಏಜ್ ರಿಸ್ಟ್ರಿಕ್ಷನ್ ಆಮೇಲೆ ಏನಾದರೂ ಎಕ್ಸಸೈಸ್ ಮಾಡಬೇಕು ಅವೆಲ್ಲ ರಿಸ್ಟ್ರಿಕ್ಷನ್ ಬೇಡ ಅಂತಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಮೇಡಮ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಒಂದು ಬೆಸ್ಟ್ ವೇದಲ್ಲಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ವೀಕ್ಷಕರೇ